ಹಿಂದೂಸ್ತಾನಿ ಕವೆನೆಂಟ್ ಚರ್ಚ್ನಲ್ಲಿ ಕಲ್ಯಾಣ ಕರ್ನಾಟಕ ಫಾಸ್ಟರ್ ಫೆಲೋಶಿಪ್ ಅಸೋಸಿಯೇಷನ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಅಸೋಸಿಯೇಷನ್ ಫಾಸ್ಟರ್ಗಳಿಗೆ ಗುರುತಿನ ಚೀಟಿ ವಿತರಿಸಲಾಯಿತು. ನಗರದ ಕೆಇಬಿ ಕಚೇರಿ ಬಳಿ ಇರುವ ಹಿಂದೂಸ್ತಾನಿ ಕವೆನೆಂಟ್ ಚರ್ಚ್ನಲ್ಲಿ ಕಲ್ಯಾಣ ಕರ್ನಾಟಕ ಫಾಸ್ಟರ್ ಫೆಲೋಶಿಪ್ ಅಸೋಸಿಯೇಷನ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಅಸೋಸಿಯೇಷನ್ ಫಾಸ್ಟರ್ಗಳಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ಫಾಸ್ಟರ್ ಫೆಲೋಶಿಪ್ ಅಸೋಸಿಯೇಷನ್ ಅಧ್ಯಕ್ಷ ಫಾಸ್ಟರ್ ಕಲ್ಲಪ್ಪ ಮರ್ಕಲ್ ದೇವರ ಸೇವೆಯಲ್ಲಿ ತೊಡಗಿರುವ ಫಾಸ್ಟರ್ ಅವರಿಗೆ ಗುರುತಿನ ಚೀಟಿ ವಿತರಿಸಿ ಮಾತನಾಡಿದರು. ಈ ಹೊತ್ತು ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಕ್ರೈಸ್ತರು ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅನೇಕರಿಗೆ ಒಂದು ಪ್ರಶ್ನೆಯೂ ಸಹ ಇದೆ, ಇದು ಹಬ್ಬ ಮಾಡಬೇಕಾ ಬೇಡವಾ ಎನ್ನೋದು ಪ್ರಶ್ನೆ ಸಹ ಇದೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಇಸ್ರಾಯೇಲರಿಗೆ ದೇವರು ಕೆಲವು ಹಬ್ಬಗಳನ್ನು ಕೊಟ್ಟಿದ್ದನು. ಅದು ಕಾನೂನು ಪ್ರಕಾರವಾಗಿ, ಅಂದರೆ ದೇವರು ಏನು ಹೇಳ್ತಾನೋ ಹಾಗೆ ಅವರು ಮಾಡಬೇಕೆಂಬುದಾಗಿ ಆಚರಿಸಬೇಕೆಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಆದರೆ ಹೊಸ ಒಡಂಬಡಿಕೆಗೆ ನಾವು ಬರುವಾಗ ಇದಕ್ಕೆ ದೇವರ ವಾಕ್ಯ ಹಬ್ಬ ವಿಷಯದಲ್ಲಿ ಏನು ಮಾತಾಡಿಲ್ಲ. ಹಾಗಾದರೆ ದೇವರು ಎಲ್ಲಿ ಮಾತಾಡಿಲ್ವೋ ಅಲ್ಲಿ ನಾವು ಸುಮ್ಮನೆ ಇರೋಣ, ಅಥವಾ ದೇವರು ಎಲ್ಲಿ ಮಾತಾಡ್ತಾನೋ ಅಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇದು ಮಾಡೋದ್ರಿಂದ ಏನು ತಪ್ಪಿಲ್ಲ, ಮಾಡಿದ್ರೂ ಸಹ ಎಂಥ ಆಶೀರ್ವಾದ ಇಲ್ಲ. ಆದರೆ ಒಂದು ಸಂತೋಷ, ಇವತ್ತು ಯೇಸು ಕ್ರಿಸ್ತನು ಹುಟ್ಟಿದ ದಿವಸದಲ್ಲಿ ಕ್ರೈಸ್ತರಾದ ನಾವೆಲ್ಲರೂ ಇವತ್ತು ಸಂತೋಷ ಪಡುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಇಗೋ ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ಹಡಿವಿ, ಆತನಿಗೆ ಯೇಸು ಎಂದು ಹೆಸರಿಡು ಎಂಬುದಾಗಿ ಅಲ್ಲಿ ವಾಕ್ಯ ನಾವು ನೋಡ್ತೇವೆ. ಯೇಸು ಎಂದರೆ ಅರ್ಥ ಅದು ಜನರ ಪಾಪದಿಂದ ಬಿಡಿಸಿ ಕಾಯುವನೆಂಬುದಾಗಿ ಆ ಹೆಸರಿನ ಅರ್ಥ ಇದೆ. ಇವತ್ತು ಯೇಸು ಕ್ರಿಸ್ತನೆಂಬುದಾಗಿ ಹೇಳಿದ ತಕ್ಷಣವೇ ಅನೇಕರು ತಿಳ್ಕೊಳ್ಳುವುದೇನೆಂದರೆ ಅದು ಒಬ್ಬ ಕ್ರೈಸ್ತರ ಜನರ ದೇವರೆಂಬುದಾಗಿ ಅನೇಕರು ಹೇಳ್ತಾರೆ. ಅದು ಕ್ರೈಸ್ತ ದೇವರದಲ್ಲ, ಇಡೀ ಲೋಕದ ಜನರ ಆ ದೇವರಾತನಾಗಿದ್ದಾನೆ. ಅದಕ್ಕೆ ಹೇಳ್ತದೆ ಇಡೀ ಲೋಕದ ಜನರು. ಇವತ್ತು ನಾವು ಇನ್ನೂ ಅನೇಕ ವಾಕ್ಯಗಳು ನೋಡುವಾಗ, ಯಾಕಂದರೆ ಇವತ್ತು ನಾವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಪಾಸ್ಟರ್ ಫೆಲೋಶಿಪ್ ಅಸೋಸಿಯೇಷನ್ ವತಿಯಿಂದ ಹಿಂದೂಸ್ತಾನಿ ಕಾನ್ವೆಂಟ್ ಚರ್ಚಲ್ಲಿ ಒಂದು ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಿಂದ ನಾವು ಎಲ್ಲ ಪಾಸ್ಟರ್ಸ್ಗಳು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಪಾಸ್ಟರ್ಸ್ ಇದ್ದಾರೆ ಅವರೆಲ್ಲರೂ ಸೇರಿಕೊಂಡು ಒಂದು ಶುಭ ಸಮಾಚಾರ, ಯೇಸು ಕ್ರಿಸ್ತ ನಮ್ಮ ನಿಜವಾದ ದೇವರು, ಜೀವಿತ ದೇವರು ಹುಟ್ಟಿದಾನಂಥೇಳಿ ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಸಂತೋಷದಿಂದ ಇಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇವತ್ತು ನಾವು ನಮ್ಮ ಕಲ್ಯಾಣ ಕರ್ನಾಟಕ ಪಾಸ್ಟರ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ದೇವರ ಸೇವಕರಿಗೆ, ಪಾಸ್ಟರ್ಸ್ಗಳಿಗೆ ಒಂದು ಐಡೆಂಟಿ ಕಾರ್ಡನ್ನು ಇವತ್ತು ಅವರಿಗೆ ಕೊಡಲಾಗಿದೆ. ಸೊ ಇದನ್ನು ಇದು ನಮ್ಮ ಸರ್ಕಾರದಲ್ಲಿ ನೋಂದಣಿ ಮಾಡಿಕೊಂಡು ಕೊಟ್ಟಿದ್ದಾರೆ. ಸೊ ಇದು ಒಂದು ಭಾಳ ಖುಷಿ ಪಾಸ್ಟರ್ಸ್ಗಳಿಗೆ ಒಂದು ಅಧಿಕೃತವಾಗಿ ಅವರು ಸೇವೆ ಮಾಡೋಕ್ಕೆ ಅವರಿಗೆ ಒಂದು ಬಲಪಡಿಸುತ್ತೆ. ಮತ್ತು ನಾವು ಇಡೀ ನಮ್ಮ ಎಲ್ಲ ಗುಲ್ಬರ್ಗ ಕ್ರಿಶ್ಚಿಯನ್ಸ್ ಪರವಾಗಿ, ಪಾಸ್ಟರ್ಸು ಮತ್ತು ನಮ್ಮ ಕ್ರಿಶ್ಚಿಯನ್ಸ್ ಪರವಾಗಿ ನಮ್ಮ ಇಡೀ ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ, ವಿಶೇಷವಾಗಿ ನಮ್ಮ ಈ ಜಿಲ್ಲೆಯ
ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಮತ್ತು ನಮ್ಮ ಭಾಗದ MLA ಆದ ಅಲ್ಲಂಪ್ರಭು ಪಾಟೀಲ್ಗೆ ಮತ್ತು ನಮ್ಮ ಉತ್ತರ ವಲಯದ ಮೇಡಮ್ ಕನೀಸ್ ಫಾತಿಮಾ ಅವರಿಗೂ ನಾವು ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹೇಳ್ತೀವಿ. ಸಮಾರಂಭದಲ್ಲಿ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷ ಫಾಸ್ಟರ್ ಡಾಕ್ಟರ್ R. ಪ್ರೇಮ್ದಾಸ್, ಉಪಾಧ್ಯಕ್ಷ ಫಾಸ್ಟರ್ ಬಸವರಾಜ್, ಕಾರ್ಯದರ್ಶಿ ಫಾಸ್ಟರ್ ರೇವಣಸಿದ್ದ, ಫಾಸ್ಟರ್ ಶಾಂತಪ್ಪ ಭದ್ರೆ, ಸಾಮ್ವೆಲ್ ಸಂಧ್ಯಾರಾಜ್, ಲೂಯಿಸ್ ಕೋರಿ ಸೇರಿದಂತೆ ಚರ್ಚ್ನ ಅನೇಕ ವಿಶ್ವಾಸಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.